ಉಗ್ರರ ದಾಳಿಯಲ್ಲಿ ಬಲಿಯಾದ ಮಂಜುನಾಥ್ ಅವರ ತಾಯಿ ಈ ಪ್ರತಿಕಾರಕ್ಕೆ ಏನಂತ ಉತ್ತರ ಕೊಟ್ಟರು ನೋಡೋಣ ಬನ್ನಿ. ಮಗ ತೀರ್ಕೊಂಡಲ್ಲ ಅಂತ ತುಂಬಾ ದುಃಖ ಆಗಿತ್ತು. ನಾವು ಅದರ ಹೊರ ಆಗು ಹೋಗುಗಳ ಬಗ್ಗೆ ನಾವು ಗಮನ ಕೊಡ್ಲಿಲ್ಲ. ಆ ಥರ ಇವತ್ತು ಟಿವಿ ನೋಡಿದೆ, ಅಲ್ಲಿ ಹೇಳ್ತಾ ಇದ್ರು ಸರಿಯಾದ ನಿರ್ಧಾರ ತಗೊಳ್ತಾರೆ ನಾನು ಅಷ್ಟೇ ಅನ್ಕೊಂಡಿದ್ದೀನಿ. ಅವ್ರಿಗೆ ಗೊತ್ತಾಗತ್ತಲ್ವಾ ಹೇಗೂ. ಅದನ್ನೆಲ್ಲ ಹೇಳಕ್ ನಾವು ಸಾಮಾನ್ಯ ಜನರು, ನಾವು ಹಂಗೆಲ್ಲ ಏನೂ ಹೇಳಂಗಿಲ್ಲ. ನಮ್ಮ ದುಃಖ ನಮಗೆ ಸರಿಯಾದ ನಿರ್ಧಾರ ತಗೊಂಡಿರಬಹುದು ಅನ್ಸತ್ತೆ. ಆ ಹೆಸರು ಸೂಕ್ತವಾಗಿದೆ, ಅದಕ್ಕೆ ಸರಿಯಾದ ಒಂದು ಸಿಗಬಹುದು, ಅದಕ್ಕೊಂದು ಸರಿಯಾದ ಒಂದು ಜಯ ಸಿಗಬಹುದು ನಾನು ಅನ್ಕೊಂಡಿದ್ದೀನಿ. ಈ ಪುಂಡಾಟಿಕೆನ ನಿಲ್ಲಿಸ್ಬೇಕಷ್ಟೇ. ನಾವು ಆರಾಮಾಗಿ ನಮ್ಮ ದೇಶದಲ್ಲಿ ಓಡಾಡೋ ಹಾಗೆ ನಾವು ಇರಬೇಕು. ಎಲ್ಲರೂ ಫಾರಿನ್ ಹೊರದೇಶಗಳಿಗೆಲ್ಲ ಎಷ್ಟು ಆರಾಮಾಗಿ ಹೋಗಿ ಬರ್ತಾರೆ, ನೆರೆಮನೆ ತರಕ್ಕೆ ಹೋಗಿ ಬರ್ತಾರೆ. ನಮ್ಮ ದೇಶದಲ್ಲೇ ನಮ್ಗೆ ಓಡಾಡಕ್ಕಾಗಲ್ವಲ್ಲ ಅಂತ ನಮಗೆ ಬೇಜಾರಿತ್ತು. ನಮ್ಮ ಮಗನ್ ಬೇರೆ ಹೀಗಾಗ್ಬಿಡ್ತಲ್ಲ, ನಮ್ಗೆ ತುಂಬಾ ಬೇಜಾರಿತ್ತು. ಎಂತ ಸ್ಥಿತಿ ತಂದಿಟ್ರು ಅಂತ ಎಲ್ರು. ಅದಕ್ಕೆ ಸರಿಯಾದ ಸೂಕ್ತ ಉತ್ತರ ಕೊಡ್ತಾರೆ ಮೋದಿಯವರು. ಯಜಮಾನಂತರ ಈ ದೇಶದ ಯಜಮಾನ ಆಗಿದ್ದಾರೆ, ಅವ್ರು ನಡ್ಕೊಂತಾರೆ ನನಗೆ ಅನಿಸ್ತಾ ಇದೆ. ವಿಶ್ವಾಸ ಇದೆ ಅವರಲ್ಲಿ ಅಷ್ಟೇ. ಅದೇ ತರ ಆಗ್ತಾ ಇದೆ. ನಾಗರಿಕರೆಲ್ಲ ನಮ್ಮ ಹಾಗೆ ಅವರು, ಪಾಪ ಅವ್ರಿಗೆ ಏನ್ ಗೊತ್ತಿರುತ್ತೆ, ಕುಟುಂಬ ನಿರ್ವಹಣೆ ಮಾಡ್ಕೊಂಡಿರ್ತಾರೆ ಹೆಂಗಸರು ಮಕ್ಕಳು ಅಂತ ಹೇಳಿ. ಅವ್ರಿಗೆ ಏನ್ ಗೊತ್ತಿರಲ್ಲ. ಅವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕಷ್ಟೇ. ದುಷ್ಟರ ಸಂಹಾರ ಆಗ್ಬೇಕು. ಹಿಂದಿನ ಇದರಲ್ಲೂ ನೋಡಿದೀವಿ, ರಾಕ್ಷಸರಿಗೆ ದೇವತೆಗಳು ಹೇಗೆ ನಮಗೆ ನ್ಯಾಯ ದೊರಕಿಸಿದ್ರು ಅವರು ಜನಸಾಮಾನ್ಯರಿಗೆ. ಹಾಗೆ ಇವರು ಮಾಡ್ತಾರೆ, ನ್ಯಾಯ ದೊರಕಿಸ್ಕೊಡ್ತಾರೆ ನಾವು ಅನ್ಕೊಂಡಿದೀವಿ ಅಷ್ಟೇ. ಸರಿ ಇದೆ. ಅದು ಸರಿಯಾದ ನಿರ್ಧಾರ ಆಗಿದೆ. ಮೋದಿಯವರಿಗೆ ಗೊತ್ತಿದೆ. ನಾವು ಹೇಳಕ್ಕೆ, ಅವ್ರಿಗೆ ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ಅದು ತುಂಬಾ ಬೇಜಾರಿದೆ. ಎಲ್ಲರಿಗೂ ಹೀಗಾಯ್ತಲ್ವಾ, ನಮ್ಗೆ ಅದೇ ಇಂಪಾರ್ಟೆಂಟ್. ಹೆಂಗಸರಿಗೆ ಅದು ಹಿಂಗಾಯ್ತಲ್ಲ ಅಂತ ಬೇಜಾರಿದೆ. ಹೋಗಿದ್ದು ಮತ್ತೆ ಬರಲ್ಲ ಅಂತ ಅನಿಸಿಕೆ ನಮ್ಗೆ ನಷ್ಟ. ಅದು ನಮಗೆ ಮನಸ್ಸಿಗೆ ಅರಿವಾಗಿದೆ. ಹೋಗಿದ್ ಬರಲ್ಲ, ನಮ್ ಚಿಕ್ಕನಿಂದ ನಮ್ಗೆ ಗೊತ್ತು.